ಎಲ್ಲರಿಗೂ ನಮಸ್ಕಾರ. ಮೂಡುಬಿದ್ರೆ ಮಹಾವೀರ ಕಾಲೇಜಿನ ಯೂಟ್ಯೂಬ್ ಚಾನಲ್ನಲ್ಲಿ ನಡೀತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆದರದ ಸ್ವಾಗತ. ಇದೇ ಭಾನುವಾರ ಅಂತ ಹೇಳಿದರೆ ಸೆಪ್ಟೆಂಬರ್ 7ನೇ ತಾರೀಕು 2025 ಆಕಾಶದಲ್ಲಿ ಒಂದು ದೊಡ್ಡ ವಿದ್ಯಮಾನ ನಡೀಲಿಕ್ಕಿದೆ. ಅದೇ ಸಂಪೂರ್ಣ ಚಂದ್ರಗ್ರಹಣ ಅಥವಾ ಖಗ್ರಾಸ ಚಂದ್ರಗ್ರಹಣ, ಇಂಗ್ಲೀಷ್ನಲ್ಲಿ ಟೋಟಲ್ ಲೂನಾರ್ ಎಕ್ಲಿಪ್ಸ್ ಅಂತ ಹೇಳ್ತಾರೆ. ಆ ದಿನ ಚಂದ್ರ ಇಡೀ ಕೆಂಪಾಗಿ ಕಾಣಿಸ್ತಾನೆ. ರಕ್ತ ಚಂದಿರ ಅಥವಾ ಬ್ಲಡ್ ಮೂನ್ ಅಂತ ಕೂಡ ಇದಕ್ಕೆ ಹೇಳ್ತಾರೆ. ಈ ಥರ ಕೆಂಪಾಗಿ ಕಾಣುವ ಚಂದ್ರ, ಇದರಲ್ಲಿ ನಿಜವಾಗಿ ರಕ್ತ ಆಗಲಿ ಏನೂ ಇಲ್ಲ. ಯಾಕೆ ಕೆಂಪು ಕಾಣ್ತಾನೆ ಚಂದ್ರ? ಅಥವಾ ಇದರಲ್ಲಿ ಏನಾದರೂ ಅಪಾಯ ಇದೆಯಾ? ಇದರಲ್ಲಿ ಏನಾದರೂ ಕೆಟ್ಟದಿದೆಯಾ? ಇದು ಯಾಕೆ ಸಂಭವಿಸ್ತದೆ? ಇತ್ಯಾದಿ ವಿಷಯಗಳನ್ನು ನಾವೀಗ ನೋಡುವ. ಆದರೆ ಈಗ ಆರಂಭದಲ್ಲೇ ಹೇಳ್ತಾ ಇದ್ದೇನೆ, ಈ ಗ್ರಹಣ ನಾವು ಎಲ್ಲರೂ ನೋಡಬೇಕು. ಮೋಡ ಇಲ್ಲದಿದ್ದರೆ ಆಕಾಶದಲ್ಲಿ ಇದು ಬಹಳ ಸುಂದರವಾಗಿ ಕಾಣಲಿಕ್ಕಿದೆ. ರಾತ್ರಿ 11 ಗಂಟೆಯಿಂದ 12:20 ಇದು ಚಂದ್ರ ಕೆಂಪಾಗಿ ಕಾಣಿಸಲಿಕ್ಕಿದ್ದಾನೆ. ಆದರೆ ಇಡೀ ಗ್ರಹಣದ ವೇಳೆ ಚಂದ್ರ ಕೆಂಪಾಗಿ ಕಾಣಿಸುವುದಿಲ್ಲ. ಈ ಥರ ಬೇರೆ ಬೇರೆ ಹಂತಗಳು ಅದಕ್ಕೆ ಇರ್ತವೆ. ಮೊದಲನೇದಾಗಿ ಇಲ್ಲಿ ಈ ಸ್ಲೈಡ್ನಲ್ಲಿ ತೋರಿಸಿದ ಹಾಗೆ ಲೆಫ್ಟ್ ಸೈಡಿಂದ ನೋಡಿದರೆ ನಿಧಾನದಲ್ಲಿ ಚಂದ್ರ ಕಪ್ಪಾಗಲಿಕ್ಕೆ ಆರಂಭ ಆಗ್ತಾನೆ. ಚಂದ್ರನ ಮೇಲೆ ಭೂಮಿಯ ಛಾಯೆ ಬೀಳುವಂಥದ್ದು, ಭೂಮಿಯ ನೆರಳು ಬೀಳುವಂಥದ್ದು, ಅದು ಹೆಚ್ಚೆಚ್ಚಾಗ್ತಾ ಹೋದ ಹಾಗೆ ಚಂದ್ರ ಹೆಚ್ಚೆಚ್ಚು ಕಪ್ಪಾಗ್ತಾನೆ. ಕಡೆಗೆ ಚಂದ್ರ ಭೂಮಿಯ ನೆರಳಿನ ಒಳಗೆ ಸಂಪೂರ್ಣವಾಗಿ ಪ್ರವೇಶಿಸಿದಾಗ, ಅಂದರೆ ಇದೇ 7ನೇ ತಾರೀಕು ರಾತ್ರಿ 11 ಗಂಟೆಗೆ ಚಂದ್ರ ಸಂಪೂರ್ಣ ಕೆಂಪಾಗ್ತಾನೆ. ಈ ರೀತಿ 11 ಗಂಟೆಗೆ ಕೆಂಪಾದ ಚಂದ್ರ ರಾತ್ರಿ 12:22 ಕೆಂಪಾಗಿಯೇ ಇರ್ತಾನೆ. ಮತ್ತೆ ದಟ್ಟ ನೆರಳಿನಿಂದ, ಭೂಮಿಯ ನೆರಳಿನಿಂದ ಹೊರಗೆ ಬರಲಿಕ್ಕೆ ಆರಂಭ ಆದ ಹಾಗೆ ಚಂದ್ರ ಮತ್ತೆ ಕೆಂಪು ಕಾಣುವುದಿಲ್ಲ. ಚಂದ್ರನ ಸ್ವಲ್ಪ ಪೋರ್ಷನ್ ಕಪ್ಪಾಗಿ ಕಾಣಿಸ್ತದೆ. ಮತ್ತು ಆ ಕಪ್ಪು ಭಾಗ ಕಡಿಮೆ ಕಡಿಮೆ ಆಗ್ತಾ ಹೋಗಿ ರಾತ್ರಿ ಸುಮಾರು 1:27 ಗ್ರಹಣದ ಅಂತ್ಯ ಆಗ್ತದೆ. ಇದನ್ನು ಆಸಕ್ತಿ ಇದ್ದವರು ಮೋಡ ಇಲ್ಲದಿದ್ದರೆ ಖಂಡಿತವಾಗಿಯೂ ನೋಡಲಿಕ್ಕೆ ಸಾಧ್ಯ. ಬರಿಗಣ್ಣಿನಲ್ಲಿ ಇದನ್ನು ನೋಡಿದರೆ ಯಾವುದೇ ಹಾನಿ ಇಲ್ಲ. ಆದ್ದರಿಂದ ಎಲ್ಲರೂ ಇದನ್ನು ನೋಡಿ ಖುಷಿ ಪಡೋಣ. ಈಗ ಇದು ಹೇಗೆ ಸಂಭವಿಸುವುದು ಅನ್ನೋದನ್ನು ನೋಡೋಣ. ಈ ಥರ ಚಂದ್ರಗ್ರಹಣ ಸಂಭವಿಸಬೇಕಾದ್ರೆ ಈಗ ಈ ಸ್ಲೈಡ್ನಲ್ಲಿ ತೋರಿಸಿದ ಹಾಗೆ ಸೂರ್ಯ ಮತ್ತು ಚಂದ್ರನ ಮಧ್ಯೆ ಭೂಮಿ ಬಂದಾಗ ಇದು ಆಗುವುದು. ನಮಗೆ ಎಲ್ರಿಗೂ ಗೊತ್ತಿರುವ ಹಾಗೆ ಸೂರ್ಯ ನಮ್ಮ ಸೌರಮಂಡಲದ ಮಧ್ಯದಲ್ಲಿದ್ದಾನೆ. ಅವನ ಸುತ್ತ ಭೂಮಿ ತಿರುಗುತ್ತದೆ, ಭೂಮಿ ಪ್ರದಕ್ಷಿಣೆ ಹಾಕ್ತದೆ. ಮತ್ತು ಚಂದ್ರ ಭೂಮಿಯ ಉಪಗ್ರಹ, ಚಂದ್ರ ಭೂಮಿಯ ಸುತ್ತ ಪ್ರದಕ್ಷಿಣೆ ಹಾಕ್ತಾನೆ. ಈ ಥರ ಪ್ರದಕ್ಷಿಣೆ ಹಾಕ್ತಾ ಇರುವಾಗ ತಿಂಗಳಲ್ಲಿ ಒಮ್ಮೆ ಈ ಥರ ಚಂದ್ರ ಮತ್ತು ಸೂರ್ಯನ ಮಧ್ಯೆ ಭೂಮಿ ಬರ್ತದೆ. ಆ ದಿನವೇ ಹುಣ್ಣಿಮೆ. ಈ ಹುಣ್ಣಿಮೆಯ ದಿನ ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿ ಬಂದರೆ ಮಾತ್ರ ಈ ಥರ ಗ್ರಹಣ ಸಂಭವಿಸ್ತದೆ. ಇದರ ಹೆಚ್ಚಿನ ವಿವರ ಮತ್ತೆ ನೋಡೋಣ. ಇಲ್ಲಿ ಭೂಮಿಯ ನೆರಳಿನ ಭಾಗದಲ್ಲಿ, ಅಲ್ಲಿ ಅಂಬ್ರ ಮತ್ತು ಪೆನಂಬ್ರ ಅಂತ ಬರೆದಿದೆ ಸ್ಲೈಡಲ್ಲಿ. ಅಂಬ್ರ ಅಂತ ಹೇಳಿದರೆ ದಟ್ಟ ನೆರಳು. ದಟ್ಟ ನೆರಳಿನ ಜಾಗದಲ್ಲಿ ಈ ಥರ ಚಂದ್ರ ಇರುವಾಗ ಚಂದ್ರ ಕೆಂಪಾಗಿ ಕಾಣಿಸ್ತಾನೆ. ಇನ್ನು ಪೆನಂಬ್ರ ಅಂತ ಹೇಳಿದರೆ ನಸು ನೆರಳು. ನಸು ನೆರಳಿನ ಭಾಗದಲ್ಲಿ ಚಂದ್ರ ಇರುವಾಗ ಕಪ್ಪಾಗಿ ಅಥವಾ ಕೆಂಪಾಗಿ ಕಾಣಿಸುವುದಿಲ್ಲ. ಇನ್ನು ಇದು ಹೇಗೆ ನಡೀತದೆ ಅನ್ನೋದನ್ನು ಇನ್ನೂ ಸರಿಯಾಗಿ ನೋಡುವ. ಈಗ ಇಲ್ಲಿ ತೋರಿಸಿದ ಹಾಗೆ ಮಧ್ಯದಲ್ಲಿ ಒಂದು ರೌಂಡ್ ಈ ಸ್ಲೈಡ್ನಲ್ಲಿ ನೋಡ್ಬೋದು. ಅದು ಭೂಮಿಯ ದಟ್ಟ ನೆರಳು ಅಥವಾ ಅಂಬ್ರ. ಅಂಬ್ರಾದ ಒಳಗೆ ಚಂದ್ರ ಪ್ರವೇಶಿಸಿದ ಕೂಡಲೇ ಕೆಂಪಾಗ್ತಾನೆ. ಅದಕ್ಕಿಂತ ಹೊರಗೆ ಇರುವಾಗ ಚಂದ್ರ ಕೆಂಪಾಗುವುದಿಲ್ಲ. ಚಂದ್ರನ ಪೋರ್ಷನ್ ಅಥವಾ ಭಾಗ ಯಾವುದು ಈ ದಟ್ಟ ನೆರಳಿನಲ್ಲಿ ಪ್ರವೇಶ ಆಗಿದೆಯಾ ಅದು ಮಾತ್ರ ಕಪ್ಪಾಗ್ತಾ ಹೋಗ್ತದೆ. ಇಡೀ ಚಂದ್ರ ದಟ್ಟ ನೆರಳಿನನ್ನು ಪ್ರವೇಶಿಸಿದ ನಂತರ, ಅಂದರೆ ರಾತ್ರಿ 11 ಗಂಟೆಗೆ ಚಂದ್ರ ಸಂಪೂರ್ಣ ಕೆಂಪಾಗ್ತಾನೆ. ಈ ರೀತಿ ದಟ್ಟ ನೆರಳಿನಲ್ಲಿ ಇಡೀ ಚಂದ್ರ 12:22 ಇರ್ತಾನೆ. ಅಂದರೆ ದೀರ್ಘಕಾಲ 1 ಗಂಟೆ 22 ನಿಮಿಷದವರೆಗೆ
ಇದೇ ಭಾನುವಾರ ನಾವು ಚಂದ್ರನನ್ನು ಕೆಂಪಾಗಿ ನೋಡಬಹುದು. ಮತ್ತು ಅದರ ನಂತರ ಚಂದ್ರ ದಟ್ಟ ನೆರಳಿನಿಂದ ಹೊರಗೆ ಬಂದ ಹಾಗೆ ಕಪ್ಪಾಗ್ತಾನೆ. ಮತ್ತು ಆ ಕಪ್ಪಾದ ಪೋರ್ಷನ್ ಕಡಿಮೆ ಕಡಿಮೆ ಆಗ್ತಾ ಹೋಗಿ ಕಡೆಗೆ ಗ್ರಹಣ ಬಿಟ್ಟು ಹೋಗ್ತದೆ. ಇನ್ನು ಇದು ಹೇಗೆ ಆಗುವುದಂತ ನೋಡುವ. ಇಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ದಾನೆ. ಸೂರ್ಯನ ಸುತ್ತ ಒಂದು ದೀರ್ಘವೃತ್ತಾಕಾರದ ಪಥದಲ್ಲಿ ಭೂಮಿ ಪ್ರದಕ್ಷಿಣೆ ಹಾಕ್ತಾ ಇದೆ. ಈ ಭೂಮಿಯ ಸುತ್ತ ಚಂದ್ರ ಕೂಡ ಪ್ರದಕ್ಷಿಣೆ ಹಾಕ್ತಾ ಇದ್ದಾನೆ, ಇದರಲ್ಲಿ ತೋರಿಸಿದೆ. ಹುಣ್ಣಿಮೆಯ ದಿನ ಇಲ್ಲಿ ತೋರಿಸಿದ ಹಾಗೆ ಪ್ರದಕ್ಷಿಣೆ ಹಾಕ್ತಾ ಇರುವ ಚಂದ್ರ ಇಲ್ಲಿ ಭೂಮಿಯ ಬಲಗಡೆ ಕಾಣ್ತಾ ಇದ್ದಾನೆ. ಹಾಗೆ ಸೂರ್ಯ ಭೂಮಿಯ ಎಡಗಡೆ ಕಾಣಿಸ್ತಾ ಇದ್ದಾನೆ. ಅಂದರೆ ಭೂಮಿಯಿಂದ ನೋಡುವಾಗ ನಮಗೆ ಸೂರ್ಯ ಮತ್ತು ಚಂದ್ರ ವಿರುದ್ಧ ದಿಕ್ಕಿನಲ್ಲಿ ಕಾಣ್ತಾ ಇದ್ದಾರೆ. ಅಂದರೆ ಹುಣ್ಣಿಮೆಯ ದಿನ ಆಕಾಶದಲ್ಲಿ ಸೂರ್ಯ ಮತ್ತು ಚಂದ್ರರ ಮಧ್ಯದ ಆ್ಯಂಗಲ್ ಅಥವಾ ಕೋನ ಏನಿರ್ತದೆ, ಖಗೋಳದಲ್ಲಿ ಯಾವ ಕೋನ ಇರ್ತದೆ ಅದು 180 ಡಿಗ್ರಿ ಇರ್ತದೆ. ಅದೇ ಹುಣ್ಣಿಮೆ. ಆದರೆ ಪ್ರತಿ ಹುಣ್ಣಿಮೆಯ ದಿನ ಇದು 3 ಒಂದೇ ಸರಳ ರೇಖೆಯಲ್ಲಿ ಬರುವುದಿಲ್ಲ. ಆದ್ದರಿಂದ ಪ್ರತಿ ಹುಣ್ಣಿಮೆಗೆ ಚಂದ್ರಗ್ರಹಣ ಆಗುವುದಿಲ್ಲ. ಈ ಹುಣ್ಣಿಮೆಗೆ ನಮಗೆ ಇದನ್ನು ನೋಡುವ ಒಂದು ಭಾಗ್ಯ ಬಂದಿದೆ. ಆದ್ದರಿಂದ ಅದನ್ನು ನೋಡುವ. ಈಗ ಚಂದ್ರ ಕೆಂಪಾಗುವುದು ಯಾಕೆ ಅಂತ ನೋಡುವ. ಈಗ ನಮಗೆ ಎಲ್ಲರಿಗೂ ಗೊತ್ತಿದೆ, ನೆರಳು ಅನ್ನುವುದು ಕಪ್ಪು. ಈಗ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದದ್ರಿಂದ ಚಂದ್ರಗ್ರಹಣ ಆಗುವುದು. ಆದರೆ ಚಂದ್ರ ಯಾಕೆ ಕೆಂಪಾಗ್ತಾನೆ ಅದನ್ನಿಲ್ಲಿ ನಾವು ತೋರಿಸಿದ್ದೇವೆ. ಸೂರ್ಯನ ಬೆಳಕು ಭೂಮಿಯಿಂದ ಪಾಸಾಗಿ ಇಲ್ಲಿ ಬಲಗಡೆಗೆ ಬರುವಾಗ ಆ ಭೂಮಿಯ ನೆರಳಿನ ಭಾಗದಲ್ಲಿ ಚಂದ್ರ ಇದ್ದಾನೀಗ, ಅಂದರೆ ಗ್ರಹಣ ನಡೀತಾ ಇರುವಾಗ, ಆಗ ಭೂಮಿಯ ದಟ್ಟ ನೆರಳು ಚಂದ್ರನ ಮೇಲೆ ಬಿದ್ದಿದೆ. ಭೂಮಿಗೆ ವಾತಾವರಣ ಇರುವುದರಿಂದ ವಾತಾವರಣದಲ್ಲಿ ಯಾವಾಗಲೂ ಸನ್ಲೈಟ್ ಅಥವಾ ಸೂರ್ಯನ ಬೆಳಕು ಚದರಿಸಲ್ಪಡುತ್ತದೆ ಅಥವಾ ಸ್ಕ್ಯಾಟರ್ ಆಗ್ತದೆ. ಆ ಸೂರ್ಯನ ಬೆಳಕು ಸ್ಕ್ಯಾಟರ್ ಆದದ್ರಿಂದಲೇ ನಮಗೆ ಹಗಲಿನಲ್ಲಿ ಆಕಾಶ ನೀಲಿ ಕಾಣುವುದು. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಚಂದ್ರಗ್ರಹಣ ನಡೆಯುವಾಗ ಈ ನೀಲಿ ಬೆಳಕು ಸೂರ್ಯನ ನೀಲಿ ಬಣ್ಣ ಸ್ಕ್ಯಾಟರ್ ಆಗಿ ದೂರ ಹೋಗ್ತದೆ. ಕೆಂಪು ಬಣ್ಣ ಕಡಿಮೆ ಸ್ಕ್ಯಾಟರ್ ಆಗುವುದರಿಂದ ಅದು ರಿಫ್ರ್ಯಾಕ್ಟ್ ಆಗಿ, ಅಂದರೆ ವಕ್ರೀಭವನ ಹೊಂದಿ ಭೂಮಿಯ ನೆರಳಿನ ಪೋರ್ಷನಿಗೆ ಬರ್ತದೆ ಮತ್ತು ಅದು ಚಂದ್ರನ ಮೇಲೆ ಬೀಳ್ತದೆ. ಅದರಿಂದಾಗಿ ಇದು ಕೆಂಪಾಗಿ ಕಾಣಿಸುವುದು ಚಂದ್ರ. ಕೆಂಪು ಬಣ್ಣ ಬರಲಿಕ್ಕೆ ಇದು ಕೆಂಪು ಬಣ್ಣದ ವಕ್ರೀಭವನ ಕಾರಣ. ಇದನ್ನು ಇನ್ನೂ ಸ್ಪಷ್ಟವಾಗಿ ಇಲ್ಲಿ ಕೊಟ್ಟಿದೆ. ಕೆಂಪು ಬಣ್ಣ ವಕ್ರೀಭವನ ಹೊಂದಿ ಹೇಗೆ ಭೂಮಿಯ ಛಾಯೆಯ ಒಳಗೆ ಬರ್ತದೆ ಮತ್ತು ಚಂದ್ರನ ಮೇಲೆ ಹೇಗೆ ಬೀಳ್ತದೆ ಅನ್ನುವುದನ್ನು ಇಲ್ಲಿ ಚೆನ್ನಾಗಿ ಈ ಸ್ಲೈಡ್ನಲ್ಲಿ ತೋರಿಸಿದೆ. ಆದ್ದರಿಂದ ಕೆಂಪು ಬಣ್ಣ ಬೇರೆ ಯಾವುದೂ ಅಲ್ಲ, ಸೂರ್ಯನ ಬೆಳಕಿನಲ್ಲಿ ಇರುವಂಥ ಕೆಂಪು ಬಣ್ಣ ವಕ್ರೀಭವನ ಹೊಂದಿ ಚಂದ್ರನ ಮೇಲೆ ಬೀಳುವುದರಿಂದ ಚಂದ್ರ ಕೆಂಪಾಗುವುದು ಹೊರತು ಇದು ಕೆಂಪಾಗುವುದು ರಕ್ತದಿಂದ ಅಲ್ಲ. ಆದ್ದರಿಂದ ಇದು ರಕ್ತಚಂದಿರ ಅಲ್ಲ ಅಥವಾ ಬ್ಲಡ್ ಮೂನ್ ಅಲ್ಲ. ನಮಗೆ ನೋಡುವಾಗ ಮಾತ್ರ ಕೆಂಪಾಗಿ ಕಾಣಿಸ್ತಾನೆ. ಆದ್ದರಿಂದ ಇದನ್ನು ನೋಡಲಿಕ್ಕೆ ಯಾರೂ ಹೆದರುವುದು ಬೇಡ. ಬರಿಗಣ್ಣಿನಲ್ಲಿ ನೋಡಿದರೆ ಯಾರಿಗೂ ಇದರಿಂದ ಹಾನಿ ಇಲ್ಲ. ಅಥವಾ ಗ್ರಹಣ ನೋಡಲಿಕ್ಕೆ ಹೊರಗೆ ಬರಲಿಕ್ಕೂ ಯಾರೂ ಹೆದರುವುದು ಬೇಡ. ಇನ್ನೂ ಸ್ಪಷ್ಟವಾಗಿ ಈ ಬೆಳಕು ಚದರಿಸಲ್ಪಡುವುದು ಹೇಗೆ ಅಂತ ಇದರಲ್ಲಿ ತೋರಿಸಿದೆ. ಅಂದರೆ ಬೇರೆ ಬೇರೆ ಬೆಳಕಿಗೆ ಬೇರೆ ಬೇರೆ ತರಂಗ ದೂರ ಇರ್ತದೆ ಅಥವಾ ವೇವ್ಲೆಂತ್ ಇರ್ತದೆ. ರ್ಯಾಲಿ ಸ್ಕ್ಯಾಟ್ರಿಂಗ್ ಪ್ರಕಾರ ಬೇರೆ ಬೇರೆ ತರಂಗ ದೂರದ ಬೆಳಕು ಬೇರೆ ಬೇರೆ ರೀತಿ ಬಾಗುವುದರಿಂದ ಈ ಸ್ಕ್ಯಾಟ್ರಿಂಗ್ ಉಂಟಾಗ್ತದೆ. ಅದನ್ನು ಇಲ್ಲಿ ತೋರಿಸಿದೆ. ಇದರ ಬಗ್ಗೆ ನಾನು ಹೆಚ್ಚು ವಿವರ ಹೇಳಲಿಕ್ಕೆ ಹೋಗುವುದಿಲ್ಲ. ಇಲ್ಲಿ ರೆಡ್ ಕಡಿಮೆ ಸ್ಕ್ಯಾಟರ್ ಆಗುವುದರಿಂದ ಅದು ಬೆಂಡಾಗಿ ಈ ಥರ ಚಂದ್ರನ ಮೇಲೆ ಬೀಳುವುದರಿಂದ ನಮಗೆ ಚಂದ್ರ ಕೆಂಪಾಗಿ ಕಾಣಿಸ್ತಾನೆ. ಆದ್ದರಿಂದ ಇದನ್ನು ನಾವು ಈ ಸಲ ನೋಡಿ ಆನಂದಿಸುವ. ಆದರೆ ಒಮ್ಮೆಲೆ ಚಂದ್ರ ಕೆಂಪಾಗುವುದಿಲ್ಲ. ಆಗ ಹೇಳಿದ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಈಗ ಹೇಗೆ ಅಂತ ನೋಡುವ. ಇಲ್ಲಿ ಚಂದ್ರನ ಬೇರೆ ಬೇರೆ ಸ್ಟೇಜಸ್ ತೋರಿಸಿದೆ. ಮೇಲಿಂದ ಆರಂಭ ಮಾಡುವ ಈ ಸ್ಲೈಡ್ನಲ್ಲಿ ಆ ದಿನ ಅಂದರೆ 7ನೇ ತಾರೀಕು ಭಾನುವಾರ ರಾತ್ರಿ 9:57 ಚಂದ್ರ ಭೂಮಿಯ ದಟ್ಟ ನೆರಳಿನ ಒಳಗೆ ಪ್ರವೇಶ ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಆಗ ಚಂದ್ರನ ಒಂದು ಪೋರ್ಷನ್, ಅಂದರೆ ಆಗ ನಾವು ಪೂರ್ವಕ್ಕೆ ಮುಖ ಮಾಡಿ ನಿಲ್ಲಬೇಕು, ಸ್ವಲ್ಪ ತಲೆ ಎತ್ತಬೇಕು.
ನಿಮ್ಮ ಮನೆಯ ಹತ್ತಿರ ಅಥವಾ ನಿಮ್ಮ ಮನೆಯ ಟ್ಯಾರೇಸ್ ಮೇಲೆ ಹೋಗಿ ನೋಡಬಹುದು. ಬರಿಗಣ್ಣಲ್ಲಿ ನೋಡೋದ್ರಿಂದ ಏನೂ ಹಾನಿ ಇಲ್ಲ, ಅಥವಾ ನೋಡಲಿಕ್ಕೆ ನಿಮಗೆ ಯಾವುದು ಅಡ್ಡ ಬರುವುದಿಲ್ಲ. ಯಾಕಂತೇಳಿದರೆ ಚಂದ್ರ ತುಂಬ ಎತ್ತರ ಇರ್ತಾನೆ, ಆಕಾಶದಲ್ಲಿ 60 ಡಿಗ್ರಿಗಿಂತ ಮೇಲೆ ಇರ್ತಾನೆ, ಮತ್ತು ಹೊತ್ತು ಹೋದ ಹಾಗೆ ಮೇಲೆ ಮೇಲೆ ಹೋಗ್ತಾನೆ. ಹಾಗೆ ಸಂಪೂರ್ಣ ಚಂದ್ರಗ್ರಹಣ ಆಗುವಾಗ ನೆತ್ತಿಯ ಮೇಲೆಯೇ ಬರ್ತಾನೆ. ಹಾಗಾಗಿ ಆರಾಮದಲ್ಲಿ ನಮ್ಮ ಮನೆಯ ಹತ್ತಿರದಿಂದಲೇ ಇದನ್ನು ನೋಡಬಹುದು. ನೋಡಿ, 9:57ಕ್ಕೆ ಒಂದು ನೆರಳಿನ ಒಂದು ಪೋರ್ಷನ್ ಚಂದ್ರನ ಕೆಳಗಿನ ಭಾಗದಲ್ಲಿ ಬರಲಿಕ್ಕೆ ಆರಂಭ ಆಗ್ತದೆ. ನಾವು ಪೂರ್ವ ದಿಕ್ಕಿಗೆ ಮುಖ ಮಾಡಿ ನೋಡಿದರೆ ಆ ನೆರಳು ಹೆಚ್ಚೆಚ್ಚಾಗ್ತಾ ಹೋಗ್ತದೆ. ಇಲ್ಲಿ ಮೇಲಿನ ಲೈನ್ನಲ್ಲಿ ತೋರಿಸಿದ ಹಾಗೆ ನೋಡಿ, ಲಾಸ್ಟ್ 2 ಚಂದ್ರನ ಬಿಂಬಗಳಲ್ಲಿ ನೆರಳು ಜಾಸ್ತಿ ಆದದನ್ನು ನೋಡಬಹುದು. ಮತ್ತು 2ನೇ ಲೈನಿಗೆ ಬನ್ನಿ, ನೆರಳು ಜಾಸ್ತಿ 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 ಆಗ್ತಾ ಹೋಗ್ತದೆ. ಕಡೆಗೆ 2ನೇ ಲೈನ್ ಎಂಡ್ ಆಗುವಾಗ ಚಂದ್ರ ಸಂಪೂರ್ಣ ಕಪ್ಪಾಗಲಿಕ್ಕೆ ರೆಡಿ ಆಗ್ತಾನೆ. ನೆಕ್ಸ್ಟ್ 3ನೇ ಲೈನಿಗೆ ಬಂದರೆ ಚಂದ್ರ ಸಂಪೂರ್ಣ ಇಡೀ ಚಂದ್ರ ಭೂಮಿಯ ದಟ್ಟ ನೆರಳಿನ ಒಳಗೆ ಬರ್ತಾನೆ. ಆಗ ಹೇಳಿದಂಥ ವಕ್ರೀಭವನ ನಡೆದು ರೆಡ್ ಕಲರ್ ಚಂದ್ರನ ಮೇಲೆ ಬೀಳ್ತದೆ. ಆಗ ಚಂದ್ರ ಕೆಂಪಾಗಿ ಕಾಣಿಸ್ತಾನೆ. ಇದು ರಾತ್ರಿ 11 ಗಂಟೆಯಿಂದ 12:22ರವರೆಗೆ ಅಷ್ಟು ದೀರ್ಘಕಾಲ, 1 ಗಂಟೆ 22 ನಿಮಿಷ ಇದನ್ನು ನೋಡಿ ಆನಂದಿಸಬಹುದು. ಆದರೆ ಮುಖ್ಯವಾಗಿ ಆಗ ಮೋಡ ಇರಬಾರ್ದು, ಮಳೆ ಇರಬಾರ್ದು. ಮೋಡ ಇಲ್ಲದ ಒಂದು ಕ್ಲಿಯರ್ ಆಕಾಶ ಸಿಗುವ ಹಾಗೆ ಆಗಲಿ ಅಂಥೇಳಿ ನಾವು ಹಾರೈಸೋಣ. ಹಾಗೆ ಅಂತಹ ಆಕಾಶ ಸಿಕ್ಕಿದರೆ ಇದನ್ನು ಯಾರೂ ಈ ಒಂದು ನೋಡುವ ಭಾಗ್ಯ ತಪ್ಪಿಸಿಕೊಳ್ಳಬೇಡಿ. ರಾತ್ರಿ 12:22ರ ನಂತರ ಚಂದ್ರ ದಟ್ಟ ನೆರಳಿನಿಂದ ಹೊರಗೆ ಬರಲಿಕ್ಕೆ ಆರಂಭ ಮಾಡ್ತಾನೆ. ಆಗ ಅಲ್ಲಿ 4ನೇ ಲೈನ್ನಲ್ಲಿ ಕಾಣ್ತಾ ಇರುವ ಸ್ಟೇಜಸ್ ಬರ್ತದೆ. ಅಂದರೆ ಈಗ ಚಂದ್ರ ಕೆಂಪಾಗಿ ಕಾಣಿಸುವುದಿಲ್ಲ, ಪುನಃ ಕಪ್ಪಾಗಿ ಕಾಣಿಸ್ತಾನೆ. ಈ ಚಂದ್ರನ ಕಪ್ಪು ಕಡಿಮೆ 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 ಆಗುತ್ತಾ ಕಡೆಗೆ ರಾತ್ರಿ 1:27ಕ್ಕೆ ಸಂಪೂರ್ಣ ಗ್ರಹಣ ಪೂರ್ತಿ ಆಗ್ತದೆ. ಅಂತ ಹೇಳಿದರೆ ಹುಣ್ಣಿಮೆಯ ಚಂದ್ರ ತನ್ನ ಪೂರ್ಣ ತೇಜಸ್ಸಿನಿಂದ ಕಾಣಲಿಕ್ಕೆ ಆರಂಭ ಆಗ್ತಾನೆ. ಅದರ ನಂತರ ಈ ಸ್ಟೆಪ್ಗಳನ್ನು ಅಂದರೆ ರಾತ್ರಿ 9:27ಕ್ಕೆ ಆರಂಭಿಸಿ ಅದು ಮುಗಿಯುವವರೆಗೆ ರಾತ್ರಿ ಸುಮಾರು 1:27ರವರೆಗೆ ಇದನ್ನು ನೋಡಿದರೆ ಖಂಡಿತ ಇದು ಖುಷಿ ಕೊಡ್ತದೆ. ಆದ್ದರಿಂದ ಇದನ್ನು ನಾವೆಲ್ಲರೂ ನೋಡಿ ಆನಂದಿಸೋಣ. ಇನ್ನು ಒಂದು ವಿಷಯ ನಿಮಗೆ ಹೇಳಲಿಕ್ಕೆ ಬಾಕಿ ಇದೆ. ಈಗ ಇದರ ಬಗ್ಗೆ ಏನೇನೋ ಸಂಶಯಗಳು ಇರಬಹುದು, ಆದರೆ ಒಂದು ಸಂಶಯ ನಾನು ನಿವಾರಿಸಲಿಕ್ಕೆ ಇನ್ನೊಂದು ಸ್ಲೈಡ್ ತೋರಿಸ್ತಾ ಇದ್ದೇನೆ. ಇದರಲ್ಲಿ ರಾಹು ಮತ್ತು ಕೇತು ಅಂತ ಬರ್ತದೆ. ಇದು ಏನು ಅಂತ ಈಗ ನಾಡ್ದು ಆಗ್ತಾ ಇರುವಂಥದ್ದು, ಈಗ 7ನೇ ತಾರೀಕಿಗೆ ಆಗ್ತಾ ಇರುವಂಥ ಗ್ರಹಣ. ಈಗ ಯಾವುದೇ ಗ್ರಹಣ ಆಗಬೇಕಾದ್ರೆ ಕೂಡ ಈ ರಾಹು ಮತ್ತು ಕೇತು ಪಾಯಿಂಟ್ಸ್ ಬೇಕು. ಇಲ್ಲಿ ಈ ಸ್ಲೈಡ್ನಲ್ಲಿ 2 ಸರ್ಕಲ್ಸ್ ತೋರಿಸಿದೆ. ಇದು ಏನಂತ ಹೇಳಿದರೆ ನಮ್ಮ ಖಗೋಳದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಸೆಲೆಸ್ಟಿಯಲ್ ಸ್ಪಿಯರ್ ಅಂತ ಹೇಳ್ತೇವೆ. ಈ ಸೆಲೆಸ್ಟಿಯಲ್ ಸ್ಪಿಯರ್ನಲ್ಲಿ ನಮಗೆ ನಿಜವಾಗಿ ಭೂಮಿ ಸೂರ್ಯನ ಸುತ್ತ ಪ್ರದಕ್ಷಿಣೆ ಹಾಕುವುದಾದರೂ ನಮ್ಮ ಸೆಲೆಸ್ಟಿಯಲ್ ಸ್ಪಿಯರ್ನಲ್ಲಿ ಅಥವಾ ಖಗೋಳದಲ್ಲಿ ಸೂರ್ಯ ಭೂಮಿಯ ಸುತ್ತ ಪ್ರದಕ್ಷಿಣೆ ಹಾಕಿದಾಗೆ ಕಾಣ್ತದೆ. ಹಾಗೆ ಚಂದ್ರ ನಿಜವಾಗಿ ಭೂಮಿಯ ಸುತ್ತ ಪ್ರದಕ್ಷಿಣೆ ಹಾಕ್ತಾನೆ. ಅದು ಚಂದ್ರ ಪ್ರದಕ್ಷಿಣೆ ಹಾಕುವ ಒಂದು ಸರ್ಕಲ್, ಹಾಗೆ ಸೂರ್ಯ ಪ್ರದಕ್ಷಿಣೆ ಹಾಕುವ ಒಂದು ಸರ್ಕಲ್, ಅದು 2 ಕಡೆ ಇಂಟರ್ಸೆಕ್ಟ್ ಆಗ್ತದೆ. ಈ 2 ಪಾಯಿಂಟ್ ಆಫ್ ಇಂಟರ್ಸೆಕ್ಷನಿಗೆ ನೋಡ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೇವೆ. ಒಂದು ಎಸೆಂಡಿಂಗ್ ನೋಡ್, ಇನ್ನೊಂದು ಡಿಸೆಂಡಿಂಗ್ ನೋಡ್. ಇದರಲ್ಲಿ ಎಸೆಂಡಿಂಗ್ ನೋಡಿಗೆ ರಾಹು ಅಂತ ಕನ್ನಡದಲ್ಲಿ ಹೇಳ್ತಾರೆ, ಡಿಸೆಂಡಿಂಗ್ ನೋಡಿಗೆ ಕೇತು ಅಂತ ಕನ್ನಡದಲ್ಲಿ ಹೇಳ್ತಾರೆ. ಈಗ ಪ್ರತಿ ಹುಣ್ಣಿಮೆಗೆ ಯಾಕೆ ಚಂದ್ರಗ್ರಹಣ ಆಗುವುದಿಲ್ಲ ಅಂತ ಹೇಳಿದರೆ, ಈ ಸರ್ಕಲ್ಗಳಿದೆ ಅಲ್ಲ, ಅದರ ಮಧ್ಯದ ಆ್ಯಂಗಲ್ 5 ಡಿಗ್ರಿ ಇದೆ. ನಮಗೆ ಇದರಲ್ಲಿ ಸ್ಲೈಡಲ್ಲಿ ಗೊತ್ತಾಗ್ತದೆ. 5 ಡಿಗ್ರಿ ಆ್ಯಂಗಲ್ ಇರುವುದರಿಂದ ಪ್ರತಿ ಹುಣ್ಣಿಮೆಗೆ ಗ್ರಹಣ ಆಗಲಿಕ್ಕೆ ಆಗೋದಿಲ್ಲ. ಯಾವಾಗ ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಏನಿದೆ, ಅಸೆಂಡಿಂಗ್ ನೋಡ್ ಮತ್ತು ಡಿಸೆಂಡಿಂಗ್ ನೋಡ್ ಅಥವಾ ರಾಹು ಮತ್ತು ಕೇತು, ಅಲ್ಲಿಗೆ ಸೂರ್ಯ ಚಂದ್ರರು ಬಂದಾಗ ಮಾತ್ರ ಗ್ರಹಣ ಆಗುವುದು. ಆದ್ದರಿಂದ ಈ ಭಾನುವಾರ
ಚಂದ್ರ ಮತ್ತು ಸೂರ್ಯರು ಈ ರಾಹು ಮತ್ತು ಕೇತು ಅನ್ನುವ ಪಾಯಿಂಟ್ನಲ್ಲಿ ಇರ್ತಾರೆ, ಅಥವಾ ಎಸೆಂಡಿಂಗ್ ನೋಡ್ ಮತ್ತು ಡಿಸೆಂಡಿಂಗ್ ನೋಡ್ ಅನ್ನುವ ಎರಡು ಪಾಯಿಂಟ್ಗಳಲ್ಲಿ ಇರ್ತಾರೆ. ಆದ್ದರಿಂದ ಈ ಒಂದು ಸಂಪೂರ್ಣ ಚಂದ್ರಗ್ರಹಣ ಆಗ್ತದೆ. ಈ ಗ್ರಹಣ ಹೇಗೆ ಸಂಭವಿಸುವುದು ಅನ್ನೋದು ನಮಗೆ ಈಗ ಗೊತ್ತಾಯಿತು. ಹಾಗೆ ಇದನ್ನು ಹೇಗೆ ನೋಡುವುದು ಅಂತ ಗೊತ್ತಾಯಿತು. ಈ ಕಾರ್ಯಕ್ರಮ ನಾವು ಮೂಡಬಿದ್ರೆ ಮಹಾವೀರ ಕಾಲೇಜಿನ ಅಮೆಚೂರ್ ಅಸ್ಟ್ರಾನಮರ್ಸ್ ಕ್ಲಬ್ಬಿನಿಂದ ನಡೆಸ್ತಾ ಇದ್ದೇವೆ. ಹವ್ಯಾಸಿ ಖಗೋಳಾಭ್ಯಾಸಿಗಳ ಸಂಘದ ಪರವಾಗಿ ನಿಮಗೆಲ್ಲರಿಗೂ ಕೂಡ ಇದೇ ಭಾನುವಾರ ಈ ಗ್ರಹಣ ಸಂತೋಷದಿಂದ ಖುಷಿಯಿಂದ ನೋಡುವ ಹಾಗೆ ಆಗಲಿ ಅಂತ ಹೇಳಿ ನಾವು ಹಾರೈಸ್ತೇವೆ. ಈ ಕಾರ್ಯಕ್ರಮ ನೀವು ನೋಡಿದ್ದಕ್ಕಾಗಿ ನಿಮಗೆ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ಈ ಕಾರ್ಯಕ್ರಮ ನಮಗೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಾಧಾಕೃಷ್ಣ ಇವರಿಗೆ ಧನ್ಯವಾದಗಳು. ಹಾಗೆ ಇದಕ್ಕೆ ಟೆಕ್ನಿಕಲ್ ಸಪೋರ್ಟ್ ಕೆಲವರು ಸ್ಟೂಡೆಂಟ್ಸ್ ಮತ್ತು ಸ್ಟಾಫ್ ಕೊಟ್ಟಿದ್ದಾರೆ. ಮುಖ್ಯವಾಗಿ ಕಂಪ್ಯೂಟರ್ ಡಿಪಾರ್ಟ್ಮೆಂಟಿನ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಮುಖ್ಯಸ್ಥರು ಸಂದೀಪ್ ಸರ್ ಇವರಿಗೆ ಧನ್ಯವಾದಗಳು. ಹಾಗೆ ಈ ನಮ್ಮ ಅಮೆಚೂರ್ ಅಸ್ಟ್ರಾನಮರ್ಸ್ ಕ್ಲಬ್ಬಿನ ಈ ವರ್ಷದ ಸ್ಟೂಡೆಂಟ್ ಸೆಕ್ರೆಟರಿ ಆದಿತ್ಯ ಹಾಗೂ ಅವರೊಂದಿಗೆ ಇದಕ್ಕೆ ಸಹಾಯ ಮಾಡಿದಂಥ ಶರಣ್ ಇವರಿಗೆ ಧನ್ಯವಾದಗಳು. ಹಾಗೆ ಇದಕ್ಕೆ ತಾಂತ್ರಿಕವಾಗಿ ಸಹಕರಿಸಿದಂಥ 3rd BCA ಸ್ಟೂಡೆಂಟ್ಸ್ ರಂಜಿತ್, ರಿತೇಶ್, ಪವನ್ ಮತ್ತು ರಚನ್ ಇವರಿಗೆ ಧನ್ಯವಾದಗಳು. ಇದರಲ್ಲಿ ಸಹಕರಿಸಿದ ಎಲ್ರಿಗೂ ಧನ್ಯವಾದಗಳು. ಎಲ್ಲರೂ ಏನು ಆಲೋಚನೆ ಮಾಡದೆ ಇದನ್ನು ನೋಡಿ